ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ತಾಲೂಕಿನ ಹತ್ತಿಕುಣಿ ಜಲಾಶಯದ ಗ್ರಾಮಗಳ ಕಾಲುವೆ ಉದ್ದಕ್ಕೂ ಸಂಚಾರ ಮಾಡಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಭೇಟಿ ನೀಡಿ ಸುಮಾರು ವರ್ಷಗಳಿಂದ ಕಾಲುವೆ ದುರಸ್ತಿ ಹಾಗೂ ಹೂಳು ಎತ್ತದೇ ಇರೋದ್ರಿಂದ ಕಾಲುವೆ ಹಾಳಾಗಿದೆ. ಅಪಾರ ಪ್ರಮಾಣದಿಂದ ಊಡು ತುಂಬಿ ಗಿಡ ಗಂಟಿಗಳು ಬೆಳೆದು ರೈತರ ಜಮೀನಿಗೆ ಸರಳವಾಗಿ ನೀರು ಬರದಿರುವ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟು ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಂಡು ರೈತರ ಜಮೀನಿಗೆ ಸರಳವಾಗಿ ನೀರು ತಲುಪುವಂತೆ ಮಾಡಬೇಕು ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಒತ್ತಾಯಿಸಿದ್ದಾರೆ. ಜಲಾಶಯ ಉದ್ದಕ್ಕೂ ಸಂಚಾರ ಮಾಡಿ ಪರಿಶೀಲಿಸಿದ ನಂತರ ಹೇಳಿಕೆ ಕೊಟ್ಟಿರುವ ಅವರು, ಹತ್ತಿಕುಣಿ ಜಲಾಶಯದ ಕಾಲುವೆ ಫೋಲ್ ಆಗಿದ್ದು ರೈತರ ಜಮೀನಿಗೆ ನೀರು ಹೋಗ್ತಾ ಇಲ್ಲ, ಬದಲಾಗಿ ಪೋಲಾಗಿ ಹೋಗ್ತಾ ಇದೆ. ಇದರಿಂದ ರೈತರು ಬೆಳೆದ ಶೇಂಗಾ, ಜೋಳ, ಸಜ್ಜಿ, ಬೆಳೆ ತರಕಾರಿ ಬೆಳೆಗಳು ಒಣಗ್ತಾ ಇದೆ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಹತ್ತಿಕುಣಿ, ಕಟಗಿ, ಶಹಾಪುರ, ಹೊನಗೇರ, ಬಂದಳ್ಳಿ ಸೇರಿ ಇನ್ನಿತರ ಗ್ರಾಮದ ರೈತರಿಗೆ ಈ ಕಾಲುವೆ ನೀರು ಈ ಹಿಂದೆ ಬೆಳೆಗಳಿಗೆ ಅನುಕೂಲವಾಗಿತ್ತು. ಈಗ ರೈತರಿಗೆ ನೀರು ಉಳಿಸಲಾಗಿದೆ, ರೈತರು ಪರದಾಟ ಮಾಡ್ತಾ ಇದ್ದಾರೆ. ಕೂಡಲೇ ಕಾಲುವೆ ಊಳು ಎತ್ತಿ ಗಿಡ ಗಂಟಿಗಳನ್ನ ತೆರವುಗೊಳಿಸಿ ಶಿಥಿಲಾವಸ್ಥೆಯಲ್ಲಿ ಇರುವಂತಹ ಕಾಲುವೆಯನ್ನ ತುರ್ತಾಗಿ ದುರಸ್ತಿ ಮಾಡುವಂತೆ ಆಗ್ರಹ ಮಾಡಿದ್ದಾರೆ. ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ಯಾದಗಿರಿ ಸೇಡಂ ರಸ್ತೆ ತಡೆದು ರೈತರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾದಗಿರಿ ತಾಲೂಕಿನ ಹತ್ತಿಕುಣಿ ಜಲಾಶಯದಿಂದ ಬಂದಳ್ಳಿ, ವನಿಗೇರಿ, ಬೆಳಗೇರಿ ಮತ್ತು ಕಟಗಿ ಶಾಪುರ ಸೇರಿದಂತೆ 5-6 ಹಳ್ಳಿಗೆ ಸಂಪರ್ಕ ಇರತಕ್ಕಂಥ ಈ ಕೆನಲ್ ಇಲ್ಲಿವರೆಗೆ ನೀರೇ ಬಂದಿಲ್ಲ. ನೀರು ಬರದ ಕಾರಣ ಈ ಹತ್ತಿ ಸಾಕಷ್ಟು ಮಳೆ ಬಂದ ನೀರು ತುಂಬಿದ ಡ್ಯಾಮ್ನಲ್ಲಿ ನೀರಷ್ಟು ಸಾಕಷ್ಟು ಸಂಗ್ರಹ ಆದ್ರೂ ಕೂಡ ಈ ಕೆಳಭಾಗದ ರೈತರು ನೀರಿಗೆ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹತ್ತಿ ಸರಿಯಾಗಿ ಬಂದಿಲ್ಲ ಅಂತೇಳಿ ಅದನ್ನು ಬಿಡಿಸ್ಕೊಂಡು ಬಿಟ್ಬಿಟ್ರೆ ಈಗ ನೀರು ಇರೋದ ಕಾರಣ ಹತ್ತಿ ತೆಕ್ಕಂದ್ಮ್ಯಾಗ ಶೇಂಗಾ ಹಾಕ್ಬೇಕಾಗಿತ್ತು. ರೈತರು ಇಲ್ಲೇ ಹಾಕಿಲ್ಲ. ಕೆಲವರು ಕೊಳೆ ಬಾವಿ ಇದ್ದಾರೆ, ಸ್ಪ್ರಿಂಕ್ಲರ್ ಪೈಪ್ ಹನಿ ನೀರಾವರಿ ಮುಖಾಂತರ ನೀರು ಬೆಳಿತಕ್ಕಂಥ ವ್ಯವಸ್ಥೆಗೆ ಮುಂದಾಗ್ಯಾರ. ಆದ್ರೆ ಸಂಬಂಧಪಟ್ಟ ಅಧಿಕಾರಿ ನೋಡ್ರಿ, ಇದು ಕೆನಲ್ ಕಾಣಿಸ್ತದೆ ನೋಡ್ರಿ, ಈಗ ವಿಡಿಯೋದಲ್ಲಿ ನೋಡ್ಬೋದು. ಸಂಪೂರ್ಣ ಇದು ಕೆನಲ್ ಅದ. ಇದರಲ್ಲೆಲ್ಲ ಹಾಪು ಜಾಲಿಗಡ ಬೆಳೆದವ. ಇಲ್ಲಿವರೆಗೆ ಯಾರೊಬ್ಬರು ಇದು ತಲೆ ಕಡಿಸಂದಿಲ್ಲ. ಮತ್ತೆ ರೈತರಿಗೆ ಯಾವ್ದು ಮಾಡಲ್ಲ. ಅವ್ರು ಬೆಳೆ ಬೆಳೆಲ್ಲ ಅಂದ್ರೆ ಎಷ್ಟ ನೀ ಕೋಟಿಗಟ್ಟಲೆ ನೀ ಸಂಬಳ ತಗೊಂಡು ಗಳಿಸಿದ್ರನ್ನ ನೀ ದುಡ್ಡು ತಿನ್ಲಕ್ಕಾಗಲ್ಲ. ಯಾವ್ದು ರೈತ ಬೆಳೆದಿರ್ತಕ್ಕಂಥ ಬೆಳೆ ತಿನ್ಬೇಕು. ಇಲ್ಲಿ ನೋಡ್ರಿ, ಕೆನಲ್ ಎಲ್ಲ ಸಂಪೂರ್ಣ ಇದು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಸಾರ್ವಜನಿಕ ಕಟ್ಟಿರ್ತಕ್ಕಂಥ ತೆರಿಗೆ ಹಣದಲ್ಲಿ ಈ ಕೆನಲ್ ಮಾಡ್ಬೇಕಂತ ಯಾರು ಹೇಳಿದ್ರು ನಿಮ್ಗ? ಹತ್ತಿಕುಣಿ ಡ್ಯಾಮಿನ ನೀರು ಬರ್ತಕ್ಕಂಥ ದಾರಿಯಲ್ಲಿ ಎಲ್ಲ ಕೌಲೆಲ್ಲ ಉಣಿಕಿಸಿ ಎಲ್ಲ ಗಲೀಜಾಗಿದ್ದಾರೆ. ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಜನಗಳು ಕೆಲಸ ನೀಟಾಗಿ ಮಾಡ್ತಾ ಇಲ್ಲ. ಎಲ್ಲ ಪರ್ಸೆಂಟೇಜ್ ತೊಗೊಂತಾರ. ಒಂದು 100 ಅಡಿ ಮಾಡೋ ಜಾಗದಲ್ಲಿ 10 ಅಡಿ ಮಾಡ್ತಾರ, ಫೋಟೋ ತೆಕೊಂತಾರ, ಹೋಗ್ತಾರ. ಕೆಲಸ ನೀಟಾಗಿ ಮಾಡ್ತಾನೆ ಇಲ್ಲ. ಸಮಸ್ಯೆ ಯಾವ ಊರಾಗಿದೆ? ಇದು ಬಂದಳ್ಳಿ ಗ್ರಾಮದಲ್ಲಿ ಹತ್ತಿಕುಣಿ ಡ್ಯಾಮಿನ ನೀರು ಬರ್ತಕ್ಕಂಥ ದಾರಿಯಲ್ಲಿ ನೀರು ಸಮಸ್ಯೆ ಇದಿದೆ. ಬಂದಳ್ಳಿಗೆ ನೀರು ಬರ್ತಾನೆ ಇಲ್ಲ. ಸುಮಾರು ಸಾರಿ ಬರ್ತಾ ಇದೆ. ಬ್ರಿಡ್ಜ್ ಎಲ್ಲ ಹೋಗಿದೆ, 1-2 ತವಲಿ. ಬ್ರಿಡ್ಜ್ ಎಲ್ಲ ರಿಪೇರ್ ಮಾಡ್ತಾ ಇಲ್ಲ. ಸಣ್ಣ ಪುಟ್ಟ ಬರೀ ಕೌಲಿಗಳು ಕ್ಲೀನ್ ಮಾಡ್ತಾ ಇದ್ದಾರೆ. ಯಾದಗಿರಿ ತಾಲೂಕಿನ ಹತ್ತಿಕುಣಿ ಜಲಾಶಯದಿಂದ ಬಂದಳ್ಳಿ, ಕಟಗಿ ಶಾಪುರ, ಬೆಳಗೇರ ಮತ್ತು ಯಾವುದು ವನಿಗೇರಿಗೆ ಬರ್ತಕ್ಕಂಥ ಈ ಕೆನಲ್ಗಳು ಏನದ ಇಲ್ಲಿವರೆಗೇನ ಸ್ವಚ್ಛತೆ ಇರದೆ ನೀರು ಸರಬರಾಜು ಸಾಕಷ್ಟು. ಈ ಸಾರಿ ಮಳೆ ಆದರೂ ಕೂಡ ಇಲ್ಲಿ ರೈತರ ಜಮೀನಿಗೆ ನೀರು ತಲುಪಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ. ನೋಡ್ರಿ, ಕಾಲುವೆದಲ್ಲಿ ನೋಡ್ರಿ ಸಾಕಷ್ಟು ಹುಳು ತುಂಬ್ಯದ. ಜಾಲಿ ಕಂಟಿಗಳು ಬೆಳೆದವ. ಹಾಪು ಬೆಳೆದ್ರು ಕೂಡ ಯಾರೊಬ್ಬರು ತೆಗೆಸೋದಕ್ಕೆ ಸಂಬಂಧಪಟ್ಟರು ತಲೆನೇ ಕಡಿಸಿದಿಲ್ಲ. ಜಿಲ್ಲಾಡಳಿತ ಆಗಲಿ, ಸಂಬಂಧಪಟ್ಟ ರಾಜಕಾರಣಿಗಳಾಗಲಿ. ಇವತ್ತೇನದ ಈಗಾಗಲೇ ಹತ್ತಿ ಹಾಳಾಗಿ ಹೋಗ್ಯದ. ಅದನ್ನೇ ಇದ್ದದಷ್ಟನ್ನು ಬಿಡಿಸ್ಕೊಂಡು ಹೋಗ್ಯಾರ. ಈ ನೀರಿದ್ರೆ ಅದನ್ನ ಶೇಂಗಾ ಬಿತ್ತಾರೆ. ಇಲ್ಲಿ ನೋಡ್ರಿ, ಇವೆಲ್ಲ ಬೆಳೆ ಸಂಪೂರ್ಣ ಹಾಳಾಗಿ ಹೋಗ್ಯದ. ಈಗ ಹತ್ತಿ ತೆಗೆದ ಮ್ಯಾಗ ಶೇಂಗಾ ಬಿತ್ತಬೇಕಾಗಿತ್ತು, ನೀರು ಇರೋದ ಕಾರಣ ಅವ್ರು ಬಿತ್ತಿಲ್ಲ. ಇಷ್ಟೆಲ್ಲ ಮಳೆ ಆದರೂ ಕೂಡ ಇದು ಡ್ಯಾಮ್ನಲ್ಲಿ ನೀರಿದ್ರು ಕೂಡ ಇವತ್ತೇನದ ರೈತರಿಗೆ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚೆತ್ತುಕೊಳ್ಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕಡೆಲ್ಲ ಪ್ರವಾಸ ಮಾಡಿ ಸಂಬಂಧಪಟ್ಟರು ಕರೆಸಿ ಇದನ್ನು ತಕ್ಷಣ ಉಳೆತ್ತಿ ನೀರು ಸರಬರಾಜು ಆಗ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಯಾದಗಿರಿ ಟು ಸೇಡಂಗೆ ಹೋಗ್ತಕ್ಕಂಥ ರಸ್ತೆಯನ್ನು ಬಂದ್ ಮಾಡಿ ಜಿಲ್ಲಾ ಆಡಳಿತದ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೇನೆ. ನಿಜಾಮುದ್ದೀನ್, ಯಾದಗಿರಿ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.